ಮಲೆನಾಡು ಭಾಗದಲ್ಲಿ ಹೀಗೆ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಈಗ ಮೈದುಂಬಿ ಹರಿತಾ ಇದೆ ಚಿಕ್ಕಮಗಳೂರಿನ ಭದ್ರಾ ನದಿ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿರುವಂತಹ ಭದ್ರಾ ನದಿ ಈ ವರ್ಷ ಮೊದಲ ಬಾರಿಗೆ ಭದ್ರಾ ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. ಭದ್ರಾ ಅಣೆಕಟ್ಟೆಗೆ 30,000 ಕ್ಯೂಸೆಕ್ ನೀರು ಒಳಹರಿವು. ಕುದುರೆಮುಖ, ಸಂಸೆ, ಕಳಸ ಮತ್ತು ಬೇಳೂರು ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹಾಗಾಗಿ ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಳಹರಿವು ಹೆಚ್ಚಳ ಆಗಿದೆ. ಕಾರಣ ಮಲೆನಾಡು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೆಲ್ಲ ಮಳೆ ಆಗ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ವಿ ಕಳೆದ 3 ದಿನಗಳಿಂದ. ಹಾಗಾಗಿ ಈ ರೀತಿಯಾಗಿ ಮೈದುಂಬಿ ಹರಿತಾ ಇದೆ ಚಿಕ್ಕಮಗಳೂರಿನ ಭದ್ರಾ ನದಿ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿರುವಂತಹ ಭದ್ರಾ ನದಿ ಈ ವರ್ಷದ ಮೊದಲ ಬಾರಿಗೆ ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. ಅದರಲ್ಲೂ ಕೂಡ 30,000 ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ. ಈಗ ಹೀಗೆ ಕುದುರೆಮುಖ, ಸಂಸೆ, ಕಳಸ ಮತ್ತು ಬೇಳೂರು ಪ್ರದೇಶಗಳಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇಷ್ಟೆಲ್ಲ ಮಳೆ ಆಗ್ತಾ ಇರುವಂತ ಕಾರಣ ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ಒಳ್ಳೆಯದೇ ಹೌದು. ಆದರೂ ಕೂಡ ಕೆಲವೊಂದು ಕಡೆ ಅವಾಂತರಗಳು, ಮತ್ತೊಂದು ಕಡೆ ಈ ರೀತಿಯಾಗಿ ಒಳ್ಳೆಯ ಮಳೆ ಆಗ್ತಾ ಇದೆ. ಜೊತೆಗೆ ಡ್ಯಾಂಗಳೆಲ್ಲವೂ ಕೂಡ ಭರ್ತಿ ಆಗ್ತಾ ಇದೆ.